ಗೃಹಲಕ್ಷ್ಮಿಯರಿಗೆ ತಿಂಗಳಿಗೆ 2,000 ಉಚಿತ ಹಣ ಬರ್ತಾ ಇತ್ತು. ಇತ್ತೀಚೆಗೆ ಆ 2,000 ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ಅಲ್ಲಿದ್ದೀರಾ? ಹಾಗಾದ್ರೆ ಆ ರೀತಿಯ ಗೃಹಲಕ್ಷ್ಮಿಯರೇ ಆ ಟೆನ್ಷನ್ ಅನ್ನು ಬಿಟ್ಬಿಡಿ. ನಿಮ್ಮ ಅಕೌಂಟಿಗೆ 3 ತಿಂಗಳ ಹಣ ಒಂದೇ ಬಾರಿ ಜಮಾ ಆಗುತ್ತೆ. ತಿಂಗಳಿಗೆ ಗೃಹಲಕ್ಷ್ಮಿಯರಿಗೆ 2,000 ಕೊಡುತ್ತಿದ್ದಂತಹ ಸರ್ಕಾರಕ್ಕೆ ಅದೇನಾಯಿತೋ ಏನೋ ಗೊತ್ತಿಲ್ಲ. ಇತ್ತೀಚಿನ ತಿಂಗಳುಗಳಲ್ಲಿ ಆ 2,000 ಬರ್ತಾ ಇಲ್ಲ. ತಿಂಗಳಿಗೆ ಬರ್ತಿದ್ದ 2,000ಗಳನ್ನು ಕೂಡಿಟ್ಟು ಫ್ರಿಡ್ಜ್ ಅನ್ನು ಖರೀದಿ ಮಾಡಿದ್ರು ಒಂದು ಗೃಹಲಕ್ಷ್ಮಿ. 2,000 ಕೂಡಿಟ್ಟು ಮಗನಿಗೆ ಬೈಕ್ ಕೊಡಿಸಿದ್ರು. ಆದರೆ ಇತ್ತೀಚೆಗೆ ಆ 2,000 ರೂಪಾಯಿಯನ್ನು ಕಾದು ಬಡ್ಡಿಗೆ ಕೊಡುವಂತಹ ಹಣ ಜಾಸ್ತಿ ಆಗಿದೆ ಹೊರತಾಗಿ 2,000 ಹಣ ಬರ್ತಿಲ್ಲ. ಹಾಗಾದರೆ ಆ ಹಣ ಏನಾಯಿತು? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕಾರು ಅಪಘಾತ ಆಗುತ್ತೆ. ಕಾರು ಅಪಘಾತ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೀತಾರೆ. ಅವರು ಟ್ರೀಟ್ಮೆಂಟ್ ಪಡೆದು ಮೈ ಕೊಡವಿ ಎದ್ದು ಬಂದರೂ ಕೂಡ ಅವರ ಇಲಾಖೆಯಿಂದ 2,000 ಹಣ ಇನ್ನೂ ಬಂದಿಲ್ಲ. ಸರ್ಕಾರದ ಪರಿಸ್ಥಿತಿ ನೋಡಿ. ಒಂದು ಸಚಿವೆಯನ್ನು ಡಿಪೆಂಡ್ ಆಗಿ 138 ಶಾಸಕರು ಇರುವಂತಹ ಕಾಂಗ್ರೆಸ್ ಇದೆಯಾ ಅಂತ. ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆಕ್ಸಿಡೆಂಟ್ ಆಯಿತು ಅನ್ನೋ ಕಾರಣಕ್ಕೆ ಪೆಂಡಿಂಗ್ ಆಗಿದ್ರೆ ಇದೆಂತ ನಾಚಿಕೆಗೆಟ್ಟಿನ ಸರ್ಕಾರ ರೀ. 2,000 ಹಣ ಬರ್ತಾ ಇಲ್ಲ, ಹೆಂಗಸರು ಕಾಯ್ತಾ ಇದ್ದಾರೆ. ಗೃಹಲಕ್ಷ್ಮಿಯರೇ ಡೋಂಟ್ ವರಿ, ನಿಮ್ಮ ಖಾತೆಗೆ 2,000 ಬರುತ್ತೆ ಅಂತ ಹೇಳಿದ್ದೇನು, ಭಾಷಣ ಮಾಡಿದ್ದೇನು, ಆದರೆ ಬರ್ತಾ ಇಲ್ಲ. 3-4 ತಿಂಗಳುಗಳಿಂದ ಬರ್ತಾ ಇಲ್ಲ. ವಾರಕ್ಕೆ ಶುಗರ್ ಮಾತ್ರೆ ತೆಗೆದುಕೊಳ್ಳುವಂತಹ ಮಹಿಳೆಯರು ಕೂಡ ಸಿದ್ದಣ್ಣ 2,000 ರೂಪಾಯಿ ಕೊಡ್ತಾನೆ ಅದರಲ್ಲೇ ತಗತ್ತೀನಿ ಅಂತ ಹಠದಲ್ಲಿ ಕೂತ್ಕೋತಾ ಇದ್ರು. ಪಾಪ 3 ತಿಂಗಳಾಯಿತು, ಕೂತು ಜಾಗದಿಂದ ಎದ್ದಿಲ್ಲ. ಕೊನೆಗೂ ಗೃಹಲಕ್ಷ್ಮಿಯರಿಗೆ ಈಗ ಸಿಹಿ ಸುದ್ದಿ. ಕೊನೆಗೂ ಗೃಹಲಕ್ಷ್ಮಿಯರಿಗೆ ಕೃಪೆ ತೋರಿದ ಲಕ್ಷ್ಮಿ. ಗೃಹಲಕ್ಷ್ಮಿಯರಿಗೆ 4-5 ದಿನಗಳಲ್ಲಿ ಹಣ ಜಮೆ ಅಂತ ಹೇಳ್ತಿದ್ದಾರೆ. ಬಂದಾಗ ಗೊತ್ತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಸ್ಪಷ್ಟನೆ ಕೊಟ್ಟಿರುವಂತಹದ್ದು. ತಾಂತ್ರಿಕ ಕಾರಣಗಳಿಂದ ಹಣ ಹಾಕುವುದು ತಡವಾಗಿದೆ. ಹಣ ಹಾಕಲು ಹೊಸ ಪ್ಯಾಟರ್ನ್ ಬಂದಿದೆ. ನೀವು ಪ್ಯಾಟರ್ನ್ ಹಾಕತ್ತೀರೋ ಪ್ಯಾಂಟ್ ಧರಿಸ್ತಿರೋ ಗೊತ್ತಿಲ್ಲ. ನಾನು ಆಸ್ಪತ್ರೆಯಲ್ಲಿದ್ದರಿಂದ ತಡವಾಯಿತು ಅಲ್ಲ ರೀ. CM ಸಿದ್ದರಾಮಯ್ಯ ಸಾಹೇಬರು ಒಂದಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಒಂದಕ್ಕೆ ಹೋದ್ರೆ ಏನು ರಾಜ್ಯ ನಿಂತ್ಕೊಳ್ತದ? ಇದೆಂತ ಆಭಾಸ. ಹಾಗಾಗಿ ಹಣದ ಕೊರತೆ ಮಾತೆ ಉದ್ಭವಿಸಲ್ಲ. ಗೃಹಲಕ್ಷ್ಮಿಯರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಭಯ. ಇದೆಂತಹ ದುರ್ಬಲ ಹೇಳಿಕೆ. ಇದನ್ನು ನಾವು ಕಲರ್ಫುಲ್ ಆಗಿ ಜನರಿಗೆ ತಿಳಿಸುವಂಥ ಪ್ರಯತ್ನ ಮಾಡಲ್ಲ. ಇದು ನಿಮ್ಮ ಅತ್ಯಂತ ದುರ್ಬಲವಾದಂಥ ಹೇಳಿಕೆ. ನಿಮಗೆ ಅಪಘಾತ ಆಯಿತು, ಅದರಲ್ಲಿ ನಮಗೆ ಖೇದ ಇದೆ. ನಮ್ಮ ಒಬ್ಬ ಮಿನಿಸ್ಟರ್ಗೆ ಅಪಘಾತ ಆಯಿತು ಅನ್ನುವಂಥ ಕಾರಣಕ್ಕೆ, ನಿಮಗೆ ಅಪಘಾತ ಆಯಿತು ಅನ್ನುವ ಕಾರಣಕ್ಕೆ ಸಾವಿರಾರು ಗೃಹಲಕ್ಷ್ಮಿಯರಿಗೆ ತೊಂದರೆ ಆಗುತ್ತೆ ಅನ್ನೋದಾದರೆ ನಾವು ಅದನ್ನು ಸಹಿಸೋದಿಲ್ಲ. ನೀವು ಅದನ್ನು ಪ್ಯಾಟರ್ನು ಅಂತ ಕರಿತೀರೋ ಮತ್ತೊಂದು ಕರಿತೀರೋ ಗೊತ್ತಿಲ್ಲ. ತಿಂಗಳಿಗೆ ಹಣ ಕೊಡ್ತೀವಿ ಅಂತ ನೀವೇ ಹೇಳಿದ್ದೀರಿ, ಆದರೆ ಮೈಕ್ರೋ ಫೈನಾನ್ಸ್ಗಳವರ ಹಾಗೆ ಕಂತಿನಲ್ಲಿ ಹಣ ಕೊಡ್ತೀರಿ. ಇದು ಯಾವ ತರಹದ ಒಂದು ಯೋಜನೆ ಎನ್ನುವಂತಹದ್ದು ಜನ ಕಂಗಾಲಾಗಿದ್ದಾರೆ. ಗೃಹಲಕ್ಷ್ಮಿಯರ ಖಾತೆಗೆ ಶೀಘ್ರವೇ ಹಣ ಜಮೆಯಾಗುತ್ತಂತೆ. ಗೃಹಲಕ್ಷ್ಮಿಯರ ಹಣ ತಡವಾಗಿದ್ದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಶೀಘ್ರವೇ ಒಟ್ಟಿಗೆ 3 ತಿಂಗಳ ಹಣ 6,000 ರೂಪಾಯಿ ಜಮೆಯಾಗುತ್ತಂತೆ. ಇದು ಗೃಹಲಕ್ಷ್ಮಿಯರಿಗೆ ಲಕ್ಷ್ಮಿ ಕೊಟ್ಟಂತಹ ಭರವಸೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ತಾಂತ್ರಿಕ ಕಾರಣ ಅರ್ಥಾತ್ ಟೆಕ್ನಿಕಲ್ ಇಶ್ಯೂ ಇಂದಾಗಿ ಆಗಿಲ್ಲ. ಹೊಸ ಪ್ಯಾಟರ್ನ್ ಬಂದಿದೆ, ನಾವು ಖಂಡಿತ ಕೊಡ್ತೀವಿ ಅಂತ ಹೇಳಿ ಹೊಸ ಭರವಸೆಯನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.